ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ನಂದಿನಿ HSC 25 ವ್ಲಾಗ್ಸ್. ನಾನಿವತ್ತು ನಿಮ್ಮ ಹತ್ರ ಒಂದು ವಿಚಾರ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಮೀಶೋಯಿಂದ ಪಿಗ್ಗಿ ಮನಿ ತರಿಸಿದ್ದೀನಿ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋದ ಅಂತ ಅಂದ್ಕೊಂಡೆ. ಪಿಗ್ಗಿ ಮನಿ ಅಂತಂದರೆ ಇವಾಗ ಮಕ್ಕಳು ರಜದಲ್ಲಿದ್ದರಲ್ಲ, ಅಮ್ಮ ತರ್ಸಮ್ಮ, ಚಿಕ್ಕದು ಗೋಲ್ಕ ಎಲ್ಲ ಇದ್ರೂ ಹೊಡೆದ್ಬಿಡ್ತೀವಿ, ಮತ್ತು ಇದೆಲ್ಲ ಮಾಡಿಬಿಡ್ತೀವಿ. ಈ ಪಿಗ್ಗಿ ಮನಿ ತರಿಸ್ಕೊಡಮ್ಮ ಅಂತ ಕೇಳಿದ್ರು. ಹಂಗಾಗಿ ತರಿಸಿದೆ. ನಾನು ಮೀಶೋಯಿಂದ ತರಿಸಿದೆ. ನೋಡಿ ಯಾವ ಥರ ಡ್ಯಾಮೇಜ್ ಆಗಿದೆ ಅಂತ. ಅದರಿಂದ ನಾನು ಇದನ್ನು ತೊಗೊಳ್ಳೋಕ್ಕೆ ಸಜೆಸ್ಟ್ ಮಾಡಲ್ಲ. ಇದನ್ನು ರಿಟರ್ನ್ ಹಾಕ್ತಾಯಿದ್ದೀನಿ. ಇದು ಮೀಶೋಯಿಂದ ನನಗೆ ಇಷ್ಟ ಆಗಿಲ್ಲ. ನೋಡೋದ ನಿಮ್ಮ ಮುಂದೆ ನಾನು ತೋರಿಸ್ತೀನಿ. ನನಗೆ ಇದರಲ್ಲಿ ಮಾರ್ಕರ್ ಬಂದಿಲ್ಲ ಅಂತ ಅಂದ್ಕೋತೀನಿ. ನೋಡಿ ಫ್ರೆಂಡ್ಸ್ ಹೇಗಿದೆ. ಇದು ಚೆನ್ನಾಗಿದೆ ಫ್ರೆಂಡ್ಸ್, ಇದು ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು ಕೂಡ. ಇದನ್ನು ತರಿಸ್ಬೇಕು ಅಂತ ತುಂಬ ಸಲ ಅಂದ್ಕೊಂಡಿದ್ದೆ. ಹುಡುಗರು ಈಗ ರಜದ ಟೈಮಲ್ಲಿ ಮನೇಲಿರೋದ್ರಿಂದ ನಾನು ತರಿಸಿದ್ದೀನಿ ಕೂಡ. ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ನಾನು ಏನಂತ ಅಂದರೆ, ನಾವು 20 ರೂಪಾಯಿ, 50 ರೂಪಾಯಿ, 10 ರೂಪಾಯಿದು ಈ ಥರದ್ದೆಲ್ಲ ತರಿಸಿದಾಗ ಸ್ವಲ್ಪ ಅಮೌಂಟ್ ಹಾಕ್ತಿದ್ವಿ, ಮತ್ತು ತೆಗೆದುಬಿಡ್ತಿದ್ವಿ, ಹೊಡೆದ್ಬಿಡ್ತಿದ್ವಿ. ಅದನ್ನ ಏನಕ್ಕಾದ್ರು ಬಳಸ್ಕೊಬಿಡ್ತಿದ್ವಿ. ಆಮೇಲೆ ಹುಡುಗರೇ ಆ ಥರ ರಿಮೂವ್ ಮಾಡಿಬಿಡ್ತಿದ್ರು. ಇವಾಗ ಏನಪ್ಪ ಅಂತ ಅಂದರೆ, ಇದು ಎಲ್ಲೂ ಕೂಡ ಓಪನ್ ಮಾಡೋಕ್ಕಾಗಲ್ಲ. ನೋಡ್ತಿದ್ದೀರ ಅಲ್ವಾ, ಎಲ್ಲೂ ಕೂಡ ಓಪನ್ ಮಾಡೋಕ್ಕಾಗದೇ ಇರುವಂಥ ಬಾಕ್ಸ್ ಇದು, ಆಯಿತಾ. 1 ಲಕ್ಷ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದೊಂದು ಸಲಿಗೂ ಇಷ್ಟಿಷ್ಟೇ ಅಮೌಂಟ್ ಹಾಕ್ಬೋದು ಅಂತ ಕೊಟ್ಟಿದ್ದಾರೆ. 100, 200, 500 ಮತ್ತು 200 ನೋಡೋದ. 50 ಇದೆ ಕೂಡ, 50 ಇದೆ. 1 ಲ್ಯಾಕ್ ಇದೆ ಅಂತ ಹೇಳಿದ್ದಾರೆ. 1 ಲ್ಯಾಕ್ ಇದೆ, 1 ಲ್ಯಾಕ್ ಇದೆ ಅಂತ ತೋರಿಸಿದ್ದಾರೆ. ನೋಡೋದ, ನಂಗೆ ತುಂಬ ಇಷ್ಟ ಆಗಿ ತರಿಸಿದ್ದೀನಿ. 1 ಲ್ಯಾಕ್ ಕೂಡಿಡಲೇಬೇಕು. 1 ಲಕ್ಷನ ಸೇವ್ ಮಾಡಿ ನೋಡೋದ, ಒಂದು ಪ್ರಯತ್ನ ಅಷ್ಟೇ. ಮಕ್ಕಳೆಲ್ಲ ಇಷ್ಟಪಟ್ಟು ತರಿಸ್ಕೊಂಡಿದ್ದಾರೆ. ನನಗೂ ಇಷ್ಟ ಆಯಿತು. ಬಿಡು, ಮಕ್ಕಳು ಕೇಳ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಒಂದು ಪ್ರಯತ್ನ. ಅಂದರೆ ಒಂದೊಂದೇ ಸಲ ಇಷ್ಟಿಷ್ಟು ಅಮೌಂಟ್ ಸಿಗಲ್ವಲ್ಲ. ಅದೇನೋ ಹೇಳ್ತಾರಲ್ಲ, ಹನಿ ಹನಿ ಗುಡಿದ್ರೆ ಹಳ್ಳ, ತೆನೆ ತೆನೆ ಕುಡಿದ್ರೆ ಬಳ್ಳ ಅಂತ ಹೇಳ್ತಾರಲ್ಲ. ಹಾಗೆ 500,000ನೇ ಹಾಕಿ 1 ಲಕ್ಷ ಆಗೋದು ಒಂಥರ ಖುಷಿನೇ ಅಲ್ವಾ. ನಾವು ಸೇವಿಂಗ್ ಮಾಡಿಟ್ಟಿರೋ ಹಣ ಇದು ಅಂತ. ಮಕ್ಕಳಿಗೆ ಒಂದು ಗೋಲ್ಡ್ ತಗೊಡ್ಬೋದು. ಬೇಕು ಅಂತ ಅಂದರೆ ಒಂದೇನಾದರೂ ಬೇಕು ಅಂತ ಅಂದಾಗ ತಂದಿಟ್ಕೋಬೋದು. ಆ ಥರ ಒಂದೇ ಸಲ ಅಷ್ಟು ಅಮೌಂಟ್ನ ಹೊಂದ್ಸೋಕ್ಕೂ ಒಂದು ಸಮಸ್ಯೆ ಇರುತ್ತೆ. ಈ ಥರ ಸೇವಿಂಗ್ ಮಾಡ್ಕೊಂಡು ಇಟ್ಕೊಂಡಾಗ ಒಂಥರ ಖುಷಿ ಇರುತ್ತೆ. ನಾವು ತಂದೀವಿ, ನಾವು ಕೂಡಿಟ್ವಿ, ನಾವು ಕೂಡಿಟ್ಟು ದುಡ್ಡು, ಈ ಕೂಡಿಟ್ಟು ದುಡ್ಡಲ್ಲಿ ತಂದಂತಹ ವಸ್ತು, ಅದೇ ಒಂಥರ ಖುಷಿ ಕೊಡುತ್ತೆ ಅಲ್ವಾ. ಆ ಥರ ನೋಡೋದ ಅಂತ ಇಷ್ಟ ಆಗಿದೆ. ನನಗೇನೋ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ಫ್ಲಿಪ್ಕಾರ್ಟಿಂದ. ಇದು ನನಗೆ 250 ರೂಪಾಯಿಗೆ ಸಿಕ್ಕಿದೆ. ನಾನು ಫಸ್ಟು ಮೀಶೋಯಿಂದ ತರಿಸಿದ್ದು 213 ರೂಪಾಯಿ. ಮಾರ್ಕರು ಇರಲಿಲ್ಲ. ಫುಲ್ ಬಾಕ್ಸ್ ಎಲ್ಲ ಫುಲ್ ಡ್ಯಾಮೇಜ್ ಇತ್ತು. ಅದನ್ನ ನಾನು ಸಜೆಸ್ಟ್ ಮಾಡಲಿಲ್ಲ, ಅದನ್ನ ರಿಟರ್ನ್ ಹಾಕ್ಬಿಟ್ಟಿದ್ದೀನಿ. ನನಗೆ ಇದಿಷ್ಟ ಆಗಿದೆ. ಮಾರ್ಕರ್ ಇಲ್ಲ, ಬಟ್ ಸ್ಕೆಚ್ಚಲ್ಲೇ ಯೂಸ್ ಮಾಡ್ತೀನಿ. ಮನಿ ಬ್ಯಾಂಕ್ ಅಂತಿದೆ ನೋಡಿ. 1 ಲಕ್ಷ ಅಷ್ಟಾಗಲಿ ಅಂತ ಇಚ್ಛೆ ಪಡ್ತೀನಿ. ನಿಮ್ಮ ಎದುರುಗಡೆನೆ 500 ರೂಪಾಯಿನ ಈ ಹುಂಡಿಗೆ ಹಾಕ್ತೀನಿ. ನೋಡೋದ ಎಷ್ಟು ದಿವಸ ಬೇಕಾಗ್ಬೋದು ಅಂತ. ನೋಡಿ, ನೀವು ತರಿಸ್ಕೊಳ್ಳಿ. ತುಂಬ ಒಳ್ಳೆಯದು ಅಂತ ಅನ್ಕೋತೀನಿ. ಏಕೆಂದರೆ ಸ್ವಲ್ಪನೇ ಕೂಡಿಟ್ರೆ ಮುಂದೆ ಒಂದು ದಿವಸ ಒಂದು ಅಮೌಂಟಲ್ಲಿ ಸಿಗುತ್ತೆ ಅಂತ ಅಂದರೆ, ಹೌಸ್ ವೈಫಾಗಿ ಸೇವ್ ಮಾಡ್ತೀವಿ ಅಂದರೆ ಅದೇ ಒಂಥರ ಬೇರೆ ಖುಷಿ ಇರುತ್ತೆ. ಈಗ ನಾವು ಸಂಪಾದನೆ ಮಾಡ್ತೀವಿ ಅನ್ನೋದೇ ಬೇರೆ ಇರುತ್ತೆ. ನಾವು ಮನೇಲೇ ಇದ್ದು ಮನೆ ಖರ್ಚಲ್ಲೇ ಉಳಿಸಿ ನಾವು ಒಂದು ಶೇವಿಂಗ್ ಅಂತ ಅಷ್ಟೊಂದು ಮಾಡ್ತೀವಿ ಅಂತ ಅಂದಾಗ ತುಂಬಾ ಖುಷಿ ಆಗುತ್ತೆ. ನೀವು ಒಂದು ಪ್ರಯತ್ನ ಮಾಡಿ ನೋಡಿ. ಟೇಕ್ ಕೇರ್. ಬಾಯ್ ಬಾಯ್. ಯಾವಾಗಲೂ ನಗ್ತಾ ಇರಿ, ನಗಿಸ್ತಾ ಇರಿ, ಆರಾಮಾಗಿರಿ, ಚೆನ್ನಾಗಿರಿ. ಬಾಯ್.